ನಾವು ಇನ್ನೂ ಭಯದಲ್ಲೇ ಕೂತ್ಕೊಂಡಿದ್ದೀವಿ. ಇವರು ಮಾಸ್ಕ್ ಹಾಕೊಂಡಿದ್ದಾರೆ. ಎಸ್, ನಮಸ್ಕಾರ ಫ್ರೆಂಡ್ಸ್. ಓಕೆ, ಎಲ್ಲರೂ ಕೂಡ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾದ ಪ್ರೋಗ್ರಾಮ್ ಶಿವಮೊಗ್ಗ ಭಾಗದಲ್ಲಿ ಹತ್ತತ್ರ 100 ಜನಗಳಿಗೆ ಪರಿವರ್ತನ್ ಪ್ರೋಗ್ರಾಮ್ ನಡೀತಿದೆ ಫ್ರೆಂಡ್ಸ್. ಓಕೆ, ಹಾಗಾದರೆ ಆ ಪರಿವರ್ತನ್ ಪ್ರೋಗ್ರಾಮಿಗೆ ನಮ್ಮೆಲ್ಲರ ಗ್ಲೋಬಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟರ್ ಓಕೆ GBD ಓಕೆ ನಮ್ಮೆಲ್ಲರ ಮಾಣಿಕ್ಯ ಗಣೇಶ್ ದೇವಡಿಗ ಸರ್ ಟೈಮ್ ಕೊಟ್ಟಿದ್ದಾರೆ. ಅವರ ಅದ್ಭುತವಾದ ಟೆಸ್ಟಿಮನಿ. ಒಬ್ಬ ಹೋಟೆಲ್ ವರ್ಕರ್ 1,200 ರೂಪಾಯಿ ಸ್ಯಾಲ್ರಿ ಇಂದ ಇವತ್ತು 14,24,368 ರೂಪಾಯಿ ಇನ್ಕಮ್ ತಗೊಂಡಿರುವ ನಮ್ಮೆಲ್ಲರ GBD ಓಕೆ ನಿಮಗೆ ತೋರಿಸಲೇಬೇಕು. ಎಸ್, ಹಾಗಾದ್ರೆ ಇವರ ಮಾತನ್ನ ಕಂಪ್ಲೀಟಾಗಿ ಕೇಳಿ. ಓಕೆ, ನಿಮಗೆ ಇಷ್ಟ ಆಯಿತು, ಇದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸಿದ್ರೆ, ನಿಮಗೆ ಅನ್ಸಿದ್ರೆ ಓಕೆ ನಮಗೆ ಕಾಲ್ ಮಾಡಿ. ಮೇಲ್ಗಡೆ ನಂಬರ್ ನಾನು ಶೇರ್ ಮಾಡಿದ್ದೀನಿ. ಹಾಗಾದ್ರೆ ಎಲ್ಲರೂ ಕೂಡ ರೆಡಿ ಇದ್ದೀರಾ? ಯಾಕಂದ್ರೆ ಕೆಲವು 4-5 ಜನ ಉದ್ಧಾರ ಆಗಿದ್ದಾರೆ ಅಂತ. 4-5 ಜನ ಉದ್ಧಾರ ಆಗಿದ್ದಾರೆ, ಇಲ್ಲಿ ಬಂದಿದ್ದು 4-5 ಜನ. ಲಕ್ಷಾಂತರ ಜನ ಲಕ್ಷ ಸಂಪಾದನೆ ಮಾಡೋರು ಇದ್ದಾರೆ. ನಮ್ಮ ಎಕ್ಸಾಂಪಲ್ಸ್ ಅರ್ಥ ಆಗ್ತಿದ್ಯಾ? ಸೊ ಜಸ್ಟ್ ಇದು ಬಿಗಿನಿಂಗ್. ಬಹಳ ಜನಕ್ಕೆ ಬಹಳ ಕನ್ಫ್ಯೂಷನ್ ಇದೆ. ಈ ಬಿಸ್ನೆಸ್ ಅರ್ಥ ಆಗೋದಕ್ಕಿಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಜಾಸ್ತಿ ಇರುತ್ತೆ. ಯಾಕೆ ಕನ್ಫ್ಯೂಸ್ ಆಗುತ್ತೆ ಈ ಬಿಸ್ನೆಸ್? ಯಾಕೆ ಅರ್ಥ ಆಗಲ್ಲ ಈ ಬಿಸ್ನೆಸ್ ಅಂದ್ರೆ, ಈಗಲೂ ಕೆಲವರು ಹೊಸಬರಿಗೆ ಇಲ್ಲಿ ಏನ್ ನಡೀತು ಅಂತ ಗೊತ್ತಾಗಿಲ್ಲ, ನಂಬೇಕಾ ಬೇಡುವ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಹೊಸದು ನಾವು ಸಡನ್ಲಿ ನಂಬೋದಿಲ್ಲ. ಸ್ಪೆಷಲಿ ಇಂಡಿಯನ್ಸ್, ನಮ್ಗೆ ಬೇರೆ ಗೊತ್ತಿಲ್ಲ, ಬೇರೆ ದೇಶದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ಇಂಡಿಯನ್ ಅಲ್ಲಿ ಹೇಗಂದ್ರೆ ಈ ವಿಮಾನ ಕಂಡುಹಿಡಿತೀನಿ, ಜನ ಎಲ್ಲ ಕೂತ್ಕೊಂಡು ಹಾರ್ಬಹುದು ಅಂತ ಹೇಳಿದ್ರೆ ಅದನ್ನ ಚೆನ್ನಾಗಿ ನಂಬಲಿಲ್ಲ. ಅವ್ರ ಬಗ್ಗೆ ಹುಚ್ಚರು ಅಂತ ಬರುತ್ತೆ. ಕರೆಕ್ಟ್. ಫೋನ್ ಕಂಡುಹಿಡಿತೀನಿ ಅಂದವ್ರಿಗೂ ಹುಚ್ಚರು ಅಂದ್ರು ಜನ. ಕರೆಕ್ಟ್. ಇಲ್ಲಿ ಕೂಗಿದ್ದೇ ಕೇಳಲ್ಲ ಜನರಿಗೆ, ಇನ್ನೆಲ್ಲೋ ಮಾತಾಡಿದ್ದೆಲ್ಲೋ ಕೇಳ್ತಾರೆ. ಕಂಡುಹಿಡಿ ಅದನ್ನು ಜನ ನಂಬಿಲ್ಲ. ನಮ್ ದೇಶಕ್ಕೆ ಫೋನ್ ಬಂತು, ಅದು ಜನ ಸ್ಟಾರ್ಟಿಂಗ್ ಒಪ್ಪಲಿಲ್ಲ. ಗ್ಯಾಸ್ ಬಂತು, ಜನ ಸ್ಟಾರ್ಟಿಂಗ್ ಒಪ್ಪಲಿಲ್ಲ. ಅದು ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಇವಾಗ ಜೋಪಡಿ ಮನೆಯಲ್ಲೂ ಇದೆ. ಯಾವುದೇ ಸಿಸ್ಟಮ್ ಬಂದಾಗ ಹೊಸದಾಗಿ ಜನ ಒಪ್ಪುದಿಲ್ಲ. ಓಕೆ, ಜನ ಒಪ್ಪುದಿಲ್ಲ. ಬಟ್ ಒಪ್ಪಲೇಬೇಕಾಗತ್ತೆ ಮುಂದೊಂದಿನ. ಯಾಕೆ ಅಂದ್ರೆ ಈ ದೇಶದಲ್ಲಿ ಈ ಸಿಸ್ಟಮ್ ಬಂದು ಇದು ಸ್ವಲ್ಪ ಹೊಸದು. ಈ ದೇಶಕ್ಕೆ ಇದು ಹೊಸ ಸಿಸ್ಟಮ್. ಯಾಕಂದ್ರೆ ನಂಗೆ ಗೊತ್ತಿದ್ದಂಗೆ 25 ವರ್ಷ ಆಗಿದೆ. 25 ವರ್ಷ ಕಂಪ್ಲೀಟ್ ಆಗ್ತದೆ. ಮಾರ್ಚ್ ಬಂದ್ರೆ ಮೋದಿ ಕೇರ್ ಇಂಡಿಯಾಕ್ಕೆ ಬಂದು 25 ವರ್ಷ. ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಂದು 145 ವರ್ಷ ಆಗಿದೆ. 1886 ನಮ್ಮ ಮೋದಿ ಕೇರ್ ಬಂದದ್ದು 1996. 110 ವರ್ಷಗಳ ನಂತರ ಡೈರೆಕ್ಟ್ ಸೆಲ್ಲಿಂಗ್ ಬಂದು ಸ್ಟಾರ್ಟ್ ಆಗಿ ಬೇರೆ ದೇಶಗಳನ್ನ ಉದ್ಧಾರ ಆದ ನಂತರ, ಅಮೆರಿಕದಲ್ಲಿ ಬಹಳಷ್ಟು ಜನ ಇದರಲ್ಲಿ ಬೆಳೆದ ನಂತರ ಈ ಸಿಸ್ಟಮ್ ಅನ್ನ ನಮ್ಮ ಸಮೀರ್ ಮೋದಿ ಅವರು ಇದನ್ನು ಸ್ಟಡಿ ಮಾಡ್ತಾರೆ. 1992 ಅಲ್ಲಿ MBA ಮಾಡಕ್ಕೆ ಸಮೀರ್ ಮೋದಿ ಅವರು ಅಮೆರಿಕದಲ್ಲಿದ್ರು. ಸೊ ಅವಾಗ ಇದನ್ನ ಸ್ಟಡಿ ಮಾಡಿರೋದು, ನೋಡಿರೋದು. ಅವಾಗ ಈ ಸಿಸ್ಟಮ್ ಇಂಡಿಯಾಕ್ಕೆ ಬೇಕು, ಯಾಕೆ ಜನರಿಗೆ ಈ ಅವಕಾಶ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಬಾರ್ದು ಅಂತ ಅವ್ರ ಮೈಂಡ್ ಥಾಟ್ಸ್ ಬರುತ್ತೆ. ಸೊ ನಮ್ಮೆಲ್ಲರ ಲಕ್ ಅವಾಗೇನೆ ಚೇಂಜ್ ಆಗಿರೋದು. ನಿಜವಾಗ್ಲು 1996 ಅಲ್ಲಿ ಅವತ್ತು ನಿರ್ಧಾರ ಮಾಡಿದ್ರು. 110 ವರ್ಷಗಳ ಯಶಸ್ಸನ್ನು ಅವರು ಕಂಡಿದ್ದಾರೆ. ಈಗ ಬಂದಿದ್ದು ಇಲ್ಲಿಗೆ ಬಂದಿರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಗೆ ಮೊದಲಿಂದ 300 ವರ್ಷದಿಂದಲೂ ಶಾಪ್ ಹೋಗಿ ಪ್ರಾಡಕ್ಟ್ ತಂದ ಅಭ್ಯಾಸ. ಕರೆಕ್ಟ್. ಅಂಗಡಿ ಕೊಟ್ಟಿರೋ ದುಡ್ಡು ಒಂಥರ ನೀರಿಗೆ ಹಾಕ್ತಂಗೆ, ಬಾವಿಗೆ ಹಾಕ್ತಂಗೆ, ಅದು ವಾಪಸ್ ಬರಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ನದಿಗೆ ದುಡ್ಡು ಹಾಕಿದ್ರೆ ಏನಾಗುತ್ತೆ? ರಿಟರ್ನ್ ಬರುತ್ತಾ? ಹಾಗೆ ಅಂಗಡಿಗೆ ಹಾಕಿದ್ದು ಪ್ರಾಡಕ್ಟ್ ಬರುತ್ತೆ, ಬಿಟ್ಟರೆ ದುಡ್ಡು ವಾಪಸ್ ಬಂದಿದ್ದು ನಮ್ಗೆ ಕೇಳಲೇ ಇಲ್ಲ. ಬಟ್ ಇದರಲ್ಲಿ ವಾಪಸ್ ಬರುತ್ತೆ ಅಂದ್ರೆ ನಂಬಕ್ಕ ಬೇಡ ಅಂತ ಪ್ರಶ್ನೆ ಬರುತ್ತೆ. ನೀವು ನಂಬಿಕೆ ಇಲ್ಲಿ ಬರೋದೇ ಇಲ್ಲ. ಯಾಕೆಂದ್ರೆ ನೀವು ನಂಬಿ ಬಿಡಿ, ಈ ಸಿಸ್ಟಮ್ ಕೆಲಸ ಮಾಡೇ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈಗ ನಾನು ಇಲ್ಲಿ ಮಾತಾಡಿದ್ರೆ ನಿಮ್ಗೆ ಸ್ಪೀಕರ್ ಕೇಳುತ್ತೆ. ಕರೆಕ್ಟ್. ಅದೇನ್ ಕೇಳುತ್ತೆ? ಅದು ಕೇಳ್ತಿದ್ಯಲ್ಲ. ಹೆಂಗ್ ಕೇಳುತ್ತೆ ಅಂದ್ರೆ, ಹೆಂಗ್ ಕೇಳುತ್ತೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅದು ಕೇಳ್ತಿದ್ದೆ ಅಂತೂ ನಿಜ. ಕರೆಕ್ಟ್. ನಾನೀಗ ಇಲ್ಲಿ ಸ್ವಿಚ್ ಆಫ್ ಮಾಡ್ತೀನಿ, ಆಫ್ ಆಯ್ತು. ಆಫ್ ಆಯ್ತಾನೆ? ಹೆಂಗಾಯ್ತು? ಆಯ್ತಲ್ಲ? ಆಯ್ತಾ ಇಲ್ವಾ? ಸೊ ಇವರು ಈಗ ಆನ್ ಮಾಡಿದ್ರೆ ಮತ್ತೆ ನಾನು ಆಫ್ ಮಾಡಿದ್ರೆ ಆಗುತ್ತೆ. ಇವ್ರು ಆಫ್ ಮಾಡಿದ್ರೆ ಆಗುತ್ತೆ, ಇವ್ರು ಆಫ್ ಮಾಡಿದ್ರೆ ಆಗುತ್ತೆ, ಇವ್ರು ಆಫ್ ಮಾಡಿದ್ರೆ ಆಗುತ್ತೆ, ಅವ್ರು ಆಫ್ ಮಾಡಿದ್ರೆ ಆಗುತ್ತೆ. ರಾಯಚೂರಲ್ಲಿ ಬಂದು ಆಫ್ ಮಾಡಿದ್ರೆ ಆಗುತ್ತೆ.
ಅಂಡಮಾನ್ ನಿಕೋಬಾರ್ ಅಲ್ಲಿಂದ ಬಂದು ಆಫ್ ಮಾಡ್ರು ಆಫ್ ಆಗುತ್ತೆ, ಅಂಡ್ ಅಲ್ಲಿ ತಗೊಂಡು ಒಂದು ಫಿಕ್ಸ್ ಮಾಡಿ ಆಫ್ ಮಾಡ್ರು ಆಫ್ ಆಗುತ್ತೆ. ದಟ್ ಇಸ್ ಸಿಸ್ಟಮ್. ಸಿಸ್ಟಮ್ ಎಲ್ಲ ಕಡೆ ವರ್ಕ್ ಆಗುತ್ತೆ. ಹಾಗೆ ಇಲ್ಲಿ ಪ್ರಾಡಕ್ಟ್ ತಗೊಂಡ್ರೆ ದುಡ್ಡು ರಿಟರ್ನ್ ಬರುತ್ತೆ, ಸಿಸ್ಟಮ್ ಅಲ್ಲ. ನಮಗೆ ಸೋಪು ಶಾಂಪೂಲ್ಲಿ ಅಷ್ಟು ದುಡ್ಡು ಇದೆ ಅಂತ ಗೊತ್ತಿಲ್ಲ. ಎಷ್ಟು ಹೊರೆ ಬೀಳ್ತಾ ಇದೆ ನಮ್ಮ ಮೇಲೆ. ಫಸ್ಟ್ ಆಫ್ ಆಲ್ ನಾವು ಪ್ರಾಡಕ್ಟ್ ಬಳಸ್ತಾ ಇರೋದು ಇಂಡಿಯಾದಂತ ನಮ್ಗೆ ಗೊತ್ತಿಲ್ಲ, ಇಂಡಿಯಾದಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಹಿಂದೂಸ್ತಾನ್ ಲಿಮಿಟೆಡ್ ಕಂಪನಿ ನಮ್ಮ ದೇಶದ್ದು ಅಂತ ಅನ್ಕೊಂಡಿದ್ವಿ, ಅಮೆರಿಕದಂತ ನಮ್ಗೆ ಗೊತ್ತಿಲ್ಲ. ಅದು ಹಿಂದೂಸ್ತಾನ್ ಅಂತ ಬಂತಲ್ಲ ನಮ್ಮ ದೇಶದ ಅಂತ ಅನ್ಕೊಂಡಿದ್ವಿ. ಸುಮಾರು 450 ಪ್ರಾಡಕ್ಟ್ ಅವ್ರು ಸೇಲ್ ಮಾಡ್ತಿರೋದು. ಇಲ್ಲಿ 450 ಪ್ರಾಡಕ್ಟ್ ಇಲ್ಲಿ ಸೇಲ್ ಮಾಡ್ತಿರೋದು. ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಗೊತ್ತಲ್ಲ, ಅದು ನಮ್ಮ ದೇಶದಲ್ಲ, ಅದ್ರ ಕೊಬ್ಬರಿ ಬೆಳೆದಿದ್ದು ನಮ್ಮಲ್ಲೇ. 3 ರೋಸ್ ಬ್ರೂ ಬಾಂಡ್ ಟೀ ನಮ್ಮ ದೇಶದಲ್ಲ, ಟೀ ಬೆಳೆದಿದ್ದು ಮಾತ್ರ ನಮ್ಮಲ್ಲೇ. ಸ್ವಾತಂತ್ರ್ಯ ಪೂರ್ವದಲ್ಲೂ ಹೀಗೆ ಇತ್ತು, ಈಗಲೂ ಹೀಗೆ ಇದೆ. ನಮ್ಮ ದೇಶದ ಪ್ರಾಡಕ್ಟ್ ಅದು ತಗೊಂಡಾಗಿ ತಯಾರು ಮಾಡಿ ತಂದು ಮಾಡ್ತಿದ್ರು. ಈಗ ಇಲ್ಲೇ ತಯಾರು ಮಾಡಿ ಇಲ್ಲೇ ಮಾಡ್ತಾರೆ. ಕಂಪನಿಗೆ ಲಾಭ ಹೋಗ್ತಿರೋದು ಮಾತ್ರ ಬೇರೆ ದೇಶದ ಕಂಪನಿ. ಹಾಗಾಗಿ ಇಲ್ಲಿ GDP ವ್ಯಾಲ್ಯೂ ಕಡಿಮೆ ಆಗುತ್ತೆ, ರೂಪಾಯಿ ಮೌಲ್ಯ ಕುಗ್ಗುತ್ತೆ. ಬೇರೆ ದೇಶಗಳು ಬೆಳೀತಾರೆ, ಇಲ್ಲಿಂದ ಸ್ವದೇಶಿ ಕಂಪನಿಗಳನ್ನ ನಾವು ಬೆಳೆಸೋದು ಬಹಳ ಕಡಿಮೆ. ಸ್ವದೇಶಿ ಒಂದು ಕೂಲ್ ಡ್ರಿಂಕ್ಸ್ ಕಂಪನಿ ಇತ್ತು ನಮಗೆ, ಈಗಿಲ್ಲ. ಇಲ್ಲ, ಪೆಪ್ಸಿ ಕೋಕಾ ಉಳಿಸಿದ್ದೇನು. ಸ್ವದೇಶಿ ಲೋಕಲ್ ಪಕ್ಕದ ಮನೆ ಹೇಳ್ರೆ ನಾನು ನಂಬಲ್ಲ. ಶಾರುಖ್ ಖಾನ್ ಬಂದ್ರೆ ಹೇಳ್ರು ಅಂತ ಸುಳ್ಳು ಹೇಳ್ರು ಅಂತ. ಯಾವ್ದೋ ಹೀರೋಯಿನ್ ಬೆಳ್ಳಿಗೆ ಇರ್ತಾರ, ಮೊದಲೇ ಹುಟ್ಟದನೆ ಬೆಳ್ಳಿಗೆ ಇರ್ತಾರ. ಅವರು ಕ್ರೀಮ್ ಹಚ್ಕೊಂಡು ಬೆಳ್ಳಾಗಿ ಆಗಿದೆ ಅಂದ್ರೆ ನಾವು ತರ್ತೀವಿ ನೆಕ್ಸ್ಟ್ ಡೇ. ನಮ್ಮ ಪಕ್ಕದ ಮನೆಯಲ್ಲಿ ಕ್ರೀಮ್ ಹಚ್ಕೊ, ಏನ್ ಗ್ಯಾರಂಟಿ? ಆ ಸಪೋರ್ಟ್ ಮಾಡೋಣ. ಹಲೋ, ಸಮೀರ್ ಮೋದಿ ಸರ್ ಗ್ಯಾರಂಟಿ ಹಾಕೊಟ್ಟಿದ್ದಾರೆ, ಪ್ರಾಡಕ್ಟ್ ಮೇಲೆ ಸಿಗ್ನೇಚರ್ ಇದೆ. ಸಮೀರ್ ಮೋದಿ ಅವ್ರ ಸಿಗ್ನೇಚರ್ ಇದೆ, MD ಅಂಡ್ ಫೌಂಡರ್ ಸಿಗ್ನೇಚರ್. ಏಕೈಕ ಕಂಪನಿ ಬ್ರ್ಯಾಂಡ್ ಪ್ರಾಡಕ್ಟ್ ಅಂದ್ರೆ ಮೋದಿ ಕೇರ್ ಮಾತ್ರ. ಪ್ರಾಡಕ್ಟ್ ಇಷ್ಟ ಆಗಿದ್ದಲ್ಲಿ ನಾವು ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಕೊಟ್ಟಿದ್ದಾರಲ್ಲ. ಸೊ ಈಗ ಕಳ್ಕೊಳ್ಳೋದು ಏನಿದೆ ವಿಷಯಕ್ಕೆ, ನಿಮ್ಮ ವಿಷಯಕ್ಕೆ ಬರೋಣ. ಏನ್ ಕಳ್ಕೊಳ್ಳೋದಿದೆ? ನಾವು ಹೊಸದೇನು ಮಾಡಿದೀಯ. ಕೆಲವರು ಹೇಳ್ತಾರೆ ಮೋದಿಗೆ ನಂಗೆ ಅರ್ಥ ಆಗ್ತಿಲ್ಲ, ನಂಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕಂತ. ಇಲ್ಲ, ನಾಳೆ ಹಲ್ಲು ಸಾಕಷ್ಟೇ, ಅದೇ ಮೋದಿಗೆ. ಪೇಸ್ಟ್ ಒಂದು ಚೇಂಜ್ ಮಾಡಿ, ಹೊಸದು ಮಾಡೋದು ಬೇಡ. ನಿಮ್ಮ ಮನೇಲಿ ಹಲ್ಲುತ್ತಾ ಇದ್ದೀರಾ ಆಲ್ರೆಡಿ, ಇವತ್ತು ನಾವು ತೋರಿಸಿದ್ರೆ ಆ ಪೇಸ್ಟ್ ಯೂಸ್ ಮಾಡಿ, ಅಂದ್ರೆ ಫ್ರೆಶ್ ಮೂಮೆಂಟ್ ಪೇಸ್ಟ್ ಯೂಸ್ ಮಾಡಿ. ಸಾಫ್ ವಾಶ್ ಅಂತ ನಮ್ಮ ಹತ್ರ ಸೋಪ್ ಇದೆ, ಆ ಸೋಪಿಂದ ಸ್ನಾನ ಮಾಡಿ. ಪಾತ್ರೆ ತೊಳಿಲಿಕ್ಕೆ ವಿಮ್ ಲಿಕ್ವಿಡ್ ಹಾಕಿದ್ರೆ ಅದ್ರ ಬದಲು ವಂಡರ್ ಡ್ರಾಪ್ ಅಂತ ಲಿಕ್ವಿಡ್ ಇದೆ. ಟಾಯ್ಲೆಟ್ ಕ್ಲೀನ್ ಮಾಡ್ತೀರಾ ಹಾರ್ಪಿಕ್ ಬದಲು ನಮ್ಮ ಕಂಪನಿಯ B&Blue ಅಂತ ಇದು ಪ್ರಾಡಕ್ಟ್ ಇದೆ, ಅದನ್ನ ಯೂಸ್ ಮಾಡಿ. ಬ್ರ್ಯಾಂಡ್ ಚೇಂಜ್ ಆಯ್ತಾ, ಶಾಪ್ ಚೇಂಜ್ ಆಯ್ತಾ? ನಿಮ್ಗೆ ಇಷ್ಟ ಆದ್ರೆ ನೀವು ಬೇರೆ ರೀತಿ. ನಮ್ಮ ಕಂಪನಿ ನಿಮ್ಮ KYC ತಗೊಳುತ್ತೆ. ನಾವು ಯುವರ್ ಕಸ್ಟಮರ್ ಬಗ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ KYC ಅಲ್ಲಿ ಆಧಾರ್ ಕಾರ್ಡ್ ತಗೊಳ್ತಾರೆ. ನಿಮಗೆ ಕಂಪನಿ ಕೊಟ್ಟಿರುವಂತ ಪ್ರಾಡಕ್ಟ್ 6,000 ರೂಪಾಯಿ ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ರೆ 5,000 ರೂಪಾಯಿ ಬಿಲ್ ಆಗುತ್ತೆ. ಈ 5,000 ಬಿಲ್ ಏನಿದೆ ಇದ್ರ ಮೇಲೆ ಪಾಯಿಂಟ್ಸ್ ಬರುತ್ತೆ ನಿಮಗೆ. 7% ಪಾಯಿಂಟ್ಸ್ ಬಂದು 7% ಚೆಕ್ ಬರುತ್ತೆ. 2,500 ಪಾಯಿಂಟ್ ಬರುತ್ತೆ. 7% ಅಂದ್ರೆ 175 ರೂಪಾಯಿ ನಿಮ್ಮ ಅಕೌಂಟ್ ಹಾಕ್ಲಿಕ್ಕೋಸ್ಕರ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ, ಆಧಾರ್ ಕಾರ್ಡ್, ಇದು ಪಾಸ್ಬುಕ್. ನೀವು ಮುಂದೆ 15,000ಕ್ಕಿಂತ ಜಾಸ್ತಿ ಇನ್ಕಮ್ ತಗೊಳಕ್ ಹೋದ್ರೆ 15,000 ಇನ್ಕಮ್ಗಿಂತ ಜಾಸ್ತಿ ಹೋಗೋದಾದ್ರೆ ನಿಮ್ಗೆ ಟ್ಯಾಕ್ಸ್, ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ. ಅದಕ್ಕೆ ನಿಮ್ಮ ಪ್ಯಾನ್ ನಂಬರ್ ಕೇಳ್ತಾರೆ, ಪ್ಯಾನ್ ಕಾರ್ಡ್ ಕಾಪಿ ಕೇಳ್ತಾರೆ. ಇಷ್ಟೇ ಕೇಳೋದಿನ ಏನು ಕೇಳೋಲ್ಲ. ನನ್ ಖುಷಿ ವಿಚಾರ ಏನ್ ಗೊತ್ತಾ, 20 ವರ್ಷ 30 ವರ್ಷ ಕೋಲ್ಗೇಟ್ ಯೂಸ್ ಮಾಡಿದ್ವಿ. ಅವ್ರು ನಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳಿಲ್ಲ. ಕರೆಕ್ಟ್? ಯಾವ್ದಾರ ಮನೇಲಿ ಇದೆಯಾ? ಕಂಪನಿ ₹1, ₹100, ₹10, ₹1 ಕೊಟ್ಟಿಲ್ಲ. ನಮ್ಮ ಕಂಪನಿ 175 ರೂಪಾಯಿ ಕೊಡುತ್ತೆ. 5,000 ಪ್ರಾಡಕ್ಟ್ ತಗೊಂಡಾಗ 7,000 ಪಾಯಿಂಟ್ ಮಾಡಿದಾಗ ಕೊಡುತ್ತಲ್ವಾ? ನಮಗೆ ಕೊಟ್ಟಿದ್ದು ಫಸ್ಟ್ ಮಂತ್ ಚೆಕ್. ನಾನು ಹೋಟೆಲ್ ಅಲ್ಲಿ ಸಪ್ಲೈಯರ್ ಮೊದಲು 13 ವರ್ಷಗಳ ಹಿಂದೆ 2007 ಈ ತರ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ ಹೋದಾಗ ನಾವು ಹೋಟೆಲ್ ಸಪ್ಲೈಯರ್ ಕೆಲಸ ಮಾಡ್ತಿದ್ವಿ. ಹೋಟೆಲ್ ಸಪ್ಲೈಯರ್ ಆಗಿದ್ದಾಗ ನನ್ನ ಜೊತೆಗೆ ಸಪ್ಲೈಯರ್ ಕೆಲಸ ಮಾಡ್ತಿರೋ ಫ್ರೆಂಡ್ ಸುಬ್ರಹ್ಮಣ್ಯ ಸರ್ ಅಂತ, ಥ್ಯಾಂಕ್ಸ್ ಟು ಸುಬ್ರಹ್ಮಣ್ಯ ದೇವಳಿಗೆ ಸರ್, ಅವ್ರು ನನ್ ಕರ್ಕೊಂಡು ಪ್ರೋಗ್ರಾಮಿಗೆ ತೋರಿಸಿದ್ರು. ಇಲ್ಲಿ ನೋಡಿ, ಇಲ್ಲೊಂದು ದುಡ್ಡು ಬರುವಂತ ಒಂದು ದಾರಿ ಇದೆ ಅಂತ. ಜೆನ್ಯೂನ್ ವೇ, ರೈಟ್ ವೇ. ಇಲ್ಲಿ ಜನರಿಗೆ ಮೋಸ ಆಗಲ್ಲ, ಗೌರ್ಮೆಂಟ್ ಮೋಸ ಆಗಲ್ಲ, ಬಟ್ ಮುಂದೆ ಇಲ್ಲಿ ತುಂಬಾ ದೊಡ್ಡ ಗ್ರೋತ್ ಇದೆ ಅಂತ ಕಾಣಿಸುತ್ತೆ. 119 ರೂಪಾಯಿ ಬಂತು. 119 ರೂಪಾಯಿ ಬಂದಾಗ ಏನ್ ಅನ್ಸುತ್ತೆ? ಸಿಲ್ಲಿ ಅನ್ಸುತ್ತೆ ಕೆಲವರಿಗೆ. ₹100 ತಗೊಂಡು ಏನ್ ಮಾಡಿ
ಎರಡು ಪ್ರೋಗ್ರಾಮ್ 55 ರೂಪಾಯಿ ಹೋಯ್ತು, ಅದು ಸರಿ ಹೋಯ್ತು, ಈಗ ಸರಿ ಆಯ್ತು. ನಮ್ಮ ಮನೆ ಚೇಂಜ್ ಮಾಡಿಕ್ಕೆ, ಒಂದು ಮನೆಗೆ ಚೇಂಜ್ ಮಾಡಿಕ್ಕೆ 119 ಬಂದಿದೆ. ನಮ್ಮ ಲೀಡರ್ ಹೇಳಿದ್ರು, ನನ್ನನ್ನು ಕರ್ಕೊಂಡು ಹೋದ್ರು, ಇದನ್ನ ಜಾಸ್ತಿ ಮಾಡ್ಕೊಳ್ಳೋದು ನಿಮ್ ಕೈಲಿದೆ. ಈಗ ನೀವು ಬೇರೆಯವ್ರ ಮನೆಯಲ್ಲೂ ಶಾಪ್ ಅನ್ನು ಚೇಂಜ್ ಮಾಡಿಸ್ಬೇಕು. ಬೇರೆಯವ್ರಿಗೆ ಈ ಬ್ರ್ಯಾಂಡ್ ಇದೆ ಅಂತ ಗೊತ್ತಾದ್ರೆ, ನಿಮಗೆ 119 ರೂಪಾಯಿ ಬಂದಿದೆ ಅಂತ ಗೊತ್ತಾಯ್ತಲ್ವಾ, ಅದನ್ನ 4 ಜನಕ್ಕೆ ಹೇಳಿ, 10 ಜನಕ್ಕೆ ಹೇಳಿ. ಅಂಗಡಿ ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ ಅಂತ ಸುದ್ದಿ ಹೇಳಿ ಸಾಕು. 10 ಜನಕ್ಕೆ ಹೇಳಿದೆ, 4 ಜನ ಜಾಯಿನ್ ಆದ್ರು, ಟೀಮ್ ಡೆವಲಪ್ ಆಯ್ತು. 605 ರೂಪಾಯಿ ಚೆಕ್ ಬಂತು ನೆಕ್ಸ್ಟ್ ಮಂತ್. ಇದೇನೋ ಇದೆ ಅಂತ ಪಕ್ಕ ಆಯ್ತು. 119 ರೂಪಾಯಿ ನೆಕ್ಸ್ಟ್ ಮಂತ್ ಅಲ್ಲಿ 3 ಪಟ್ಟು ಜಾಸ್ತಿ ಆಯ್ತಲ್ಲ. ನನ್ನ ಸ್ಯಾಲರಿ 6 ತಿಂಗಳಿಂದ ಜಂಪ್ ಆಗಿಲ್ಲ, 1 ವರ್ಷದಿಂದ ಜಂಪ್ ಆಗಿರೋದಿಲ್ಲ. ಇಲ್ಲಿ 1 ತಿಂಗಳಿಗೆನೆ 100 ಇರೋದು 600 ಆಯ್ತು ಅಂದ್ರೆ 4-5 ಪಟ್ಟು ಜಾಸ್ತಿ ಆಗಿದ್ದಕ್ಕೆ ಖುಷಿ ಆಯ್ತು. ಅದನ್ನೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ 10,000, 15,000, 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ, 4, 5, 10, ಈಗ 14 ಲಕ್ಷ ಮಂತ್ಲಿ ಇನ್ಕಮ್. ಯಾಕೆಂದ್ರೆ ನನ್ನ ಟರ್ನೋವರ್ ಇವಾಗ 8 ಕೋಟಿ ಪರ್ ಮಂತ್ ಪ್ರಾಡಕ್ಟ್. ಖುಷಿ ವಿಚಾರ ಏನು ಗೊತ್ತಾ, 8 ಕೋಟಿ ನಾನು ಸೇಲ್ಸ್ ಮಾಡ್ತೀನಿ ಅನ್ನೋ ಖುಷಿ ಅಷ್ಟೇ ಅಲ್ಲ, 8 ಕೋಟಿ ವಿದೇಶಿ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡದಿರೋ ತರ ಮಾಡಿದ್ದೀನಿ. ಆ 8 ಕೋಟಿ ಜಾಗದಲ್ಲಿ ಒಂದು ವಿದೇಶಿ ಪ್ರಾಡಕ್ಟ್ ಇತ್ತು. ಈಗ ಮೋದಿಗೆ ಪ್ರಾಡಕ್ಟ್ ಬೇಸ್ ಆಗಿದೆ ಅಲ್ಲಿ ಅಂತ ಹೇಳಿದ್ರೆ, ಸ್ವದೇಶಿ ಪ್ರಾಡಕ್ಟ್ ಅನ್ನ ಗ್ರೋತ್ ಮಾಡೋ ಕಡೆ ಸ್ವದೇಶಿ ಪ್ರಾಡಕ್ಟ್ ನ ಹಂಚುವಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಈಗ ನಾನು ಸ್ಟಾಪ್ ಮಾಡ್ತೀನಿ ಅಂದ್ರೆ ಈ ಬಿಸ್ನೆಸ್ ಸ್ಟಾಪ್ ಆಗಲ್ಲ. ಯಾಕಂದ್ರೆ ನನ್ನ ಹತ್ರ ಸುಮಾರು 80,000 ಪೀಪಲ್ ಜಾಯಿನ್ ಆದವರಿದ್ದಾರೆ, 80,000ಕ್ಕಿಂತ ಜಾಸ್ತಿ ಇದ್ದಾರೆ. ಈಗ ನಮ್ಮ ಜೊತೆ ಜಾಯಿನ್ ಆದವರು ಈಗ ಇವರಿದ್ದಾರೆ, ಗಿರೀಶ್ ಇದ್ದಾರೆ, ಶಿವರಾಜ್ ಇದ್ದಾರೆ, ನಾಗರಾಜ್ ಇದ್ದಾರೆ, ಮಂಜು ಅವರು ಇದ್ದಾರೆ. ನೀವೆಲ್ಲ ಬಿಸ್ನೆಸ್ ಸ್ಟಾಪ್ ಮಾಡ್ತೀರಾ? ಇಲ್ಲ. ಯಾಕೆ ಮಾಡ್ತೀರಾ? ಈಗ ಏನ್ ಮಾಡ್ಬೇಕಂತಿದ್ರೆ ನಿಮ್ಗೆ ಇನ್ನು ಹಂಚ್ಬೇಕು. ಯಾಕೆ ನಿಮ್ಗೆ ಎಷ್ಟು ಇನ್ಕಮ್ ಹೋಗ್ಬೇಕಂತಿದೆ? ಈಗ 80,000 ಜನ 10 ಜನಕ್ಕೆ ಬಿಸ್ನೆಸ್ ಹೇಳಿದ್ರು ನಮ್ಮ ಬಿಸ್ನೆಸ್ ಎಲ್ಲಿ ಹೋಯ್ತು? 8 ಲಕ್ಷ ಜನಕ್ಕೆ ಹೋಗುತ್ತೆ. ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ. ಇನ್ನೊಂದು ವರ್ಷ ಬಿಟ್ಕೊಂಡು ಬಂದು ನೋಡಿದ್ರೆ ನಾನು 8 ಕೋಟಿ ಬಿಸ್ನೆಸ್ ಮಾಡ್ತಿರೋದಿಲ್ಲ, 80 ಕೋಟಿ ಬಿಸ್ನೆಸ್ ಹೋಗ್ತಿದ್ದೆ ನೆಕ್ಸ್ಟ್ 5 ಇಯರ್ಸ್. ಅರ್ಥ ಆಯ್ತಲ್ಲ? ನನ್ನ ನೆಕ್ಸ್ಟ್ ಟರ್ನ್ ಓವರ್ 100 ಕೋಟಿ ಟರ್ನ್ ಓವರ್ ಪ್ಲಾನ್ ಇದೆ. ತಿಂಗಳಿಗೆ 100 ಕೋಟಿ ಸೇಲ್ಸ್ ನನ್ನ ಟೀಮ್ ಇಂದ ಮಾಡ್ಬೇಕಂತ ನನ್ನ ಪ್ಲಾನ್ ಇದೆ. ಹೋಗುತ್ತೆ. ಒಂದೊಂದ್ ಕಡೆ ಪ್ರೋಗ್ರಾಮ್ ಮಾಡ್ತೀವಿ. ಮೊನ್ನೆ ಕಾರ್ಕಳದಲ್ಲಿ 1,000 ಜನ, ಹುಳಿಯಾರಲ್ಲಿ ಮಾಡಿದ್ದು 1,200 ಜನ. ಈಗ ಸುಮಾರು 1,200 ಜನ ವೇಟ್ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ. ನೆಕ್ಸ್ಟ್ ನಾಳೆ ಬಿಟ್ಟು ನಾಳೆ ಇವೆಂಟ್. ಈ ತರ ಪ್ರತಿ ತಾಲೂಕು ಡಿಸ್ಟಿಕ್ ಅಲ್ಲಿ ನನ್ನ ಬಿಸ್ನೆಸ್ ಹರಡಿದೆ. ನಾನು ಕೇಳದೇ ಇರೋ ತಾಲೂಕು, ನಾನು ಹೋಗದೇ ಇರೋ ತಾಲೂಕುಗಳಲ್ಲಿ ನನ್ನ ಟೀಮ್ ಇದೆ. ಇವಾಗ ಬೇರೆ ಬೇರೆ ಸ್ಟೇಟ್ ಅಲ್ಲೂ ನನ್ನ ಬಿಸ್ನೆಸ್ ಹೋಗಿದೆ. ಸೊ ಯಾರೋ ಹೇಳಿದ್ದಾರೆ, ಅಲ್ಲಿ ಅವರು ಇಟ್ಕೊಂಡು ಕೊಲ್ಲಾಪುರ ಮಹಾರಾಷ್ಟ್ರದಲ್ಲಿ ಇಟ್ಕೊಂಡು ಅವರು ಸೊಪ್ಪು ಶಾಪ್ ಯೂಸ್ ಮಾಡ್ತಾರೆ, ಆಂಧ್ರದಲ್ಲಿ ಸೊಪ್ಪು ಶಾಪ್ ಯೂಸ್ ಮಾಡ್ತಾರೆ, ತಮಿಳ್ನಾಡು ನನ್ನ ಟೀಮ್ ಇದೆ ಅಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ನನ್ಗೆ ಇಲ್ಲಿ ನನ್ನ ಆ್ಯಪ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಪಾಯಿಂಟ್ಸ್ ರೈಸ್ ಆಗ್ತಾ ಇರುತ್ತೆ. ಈಗ ಆಲ್ರೆಡಿ ಈ ಮಂತ್ ಅಲ್ಲಿ 3 ಕೋಟಿ ಸೇಲ್ಸ್ ಬಂದಾಗಿದೆ. ಈ ಮಂತ್ ಅಲ್ಲಿ ಇನ್ನು 15 ಡೇಸ್ ಅಲ್ಲಿ ಇನ್ನೊಂದು 5 ಕೋಟಿ ಬಿಸ್ನೆಸ್ ಆಗುತ್ತೆ. ಅಲ್ಲಿ 8 ಕೋಟಿ ಸೇಲ್ಸ್ ಈ ಮಂತ್ ಅಲ್ಲೂ ಪಕ್ಕಾ ಗ್ಯಾರಂಟಿ ಸೇಲ್ಸ್ ಆಗುತ್ತೆ. ಲಾಕ್ ಡೌನ್ ಅಲ್ಲೂ ಇದೇನು ತೊಂದರೆ ಆಗಿಲ್ಲ. ಯಾಕಂದ್ರೆ ಎಸೆನ್ಷಿಯಲ್ ಪ್ರಾಡಕ್ಟ್ ಕಂಪನಿ ಸರ್ವಿಸ್ ಕೊಡ್ತು, ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ರು, ಆನ್ಲೈನ್ ಬಿಲ್ಲಿಂಗ್ ಆಯ್ತು, ನಮ್ಗೆ ಇನ್ಕಮ್ ಬಂತು ವಿದೌಟ್ ಇನ್ವೆಸ್ಟ್ಮೆಂಟ್. 14 ಲಕ್ಷ ಯಾರು ದುಡಿತಿಲ್ಲ ಅಂತ ನಾನು ಹೇಳ್ತಿಲ್ಲ. 14 ಲಕ್ಷಕ್ಕಿಂತ ಜಾಸ್ತಿ ದುಡಿಯೋರು ಇದ್ದಾರೆ. ಬಟ್ ಬಂಡವಾಳ ಎಷ್ಟು ಹಾಕಿದ್ರೆ ಯೋಚನೆ ಮಾಡಿ. 14 ಲಕ್ಷ ತಿಂಗಳಿಗೆ ಬಂಡವಾಳ ಇನ್ವೆಸ್ಟ್ಮೆಂಟ್ ಇನ್ಕಮ್ ತಗೊಳ್ಳೋರು ಕೋಟಿ ಗಟ್ಟಲೆ ಬಂಡವಾಳ ಹಾಕಿರ್ತಾರೆ. ನಂತರ 5,000 ಪ್ರಾಡಕ್ಟ್ ತಗೊಂಡು ಬಂದಿರುವುದಿಲ್ಲ ಅವರು. ಆಮೇಲೆ ನಾನು ಇವತ್ತು ಡ್ಯೂಟಿಗೆ ಬಂದಿದ್ದು ಈಗ ಮುಗಿದ್ರು ಕೆಳಗಿಳಿದ್ರು ಹೋಯ್ತು, ಮುಗಿತು ಅಂತ ನನ್ನ ಡ್ಯೂಟಿ ಮುಗಿತು. ನಾಳೆ ನನ್ನ ಡ್ಯೂಟಿ ಇಲ್ಲ, ನಾಡಿದ್ದು ಒಂದು ಪ್ರೋಗ್ರಾಮ್ ಇದೆ ಸಂಡೇ, ಅದ್ ಬಿಟ್ರೆ ಮತ್ತೆ ಹೋದ್ ಸಂಡೇ ಒಂದು ಪ್ರೋಗ್ರಾಮ್ ಇದೆ. ಈ ತರ ತಿಂಗಳಿಗೆ 5 ದಿನ ಕೆಲಸ ಮಾಡಿ 14 ಲಕ್ಷ ಇನ್ಕಮ್ ತಗೊಳ್ಳೋ ವ್ಯಕ್ತಿ. ಬಿಸ್ನೆಸ್ ಆ ಥರ ಇದೆ. ಜನ ನಮಗೋಸ್ಕರ ವರ್ಕ್ ಮಾಡ್ತಾರೆ, ಸಿಸ್ಟಮ್ ನಮಗೋಸ್ಕರ ವರ್ಕ್ ಮಾಡುತ್ತೆ. ನಾವು 5 ವರ್ಷ ಸಿಸ್ಟಮ್ಗೋಸ್ಕರ ವರ್ಕ್ ಮಾಡಿದ್ದೀವಿ. ಈ ವಿಚಾರ ನಮ್ಗೆ ಗೊತ್ತಾಗ್ಬೇಕು. ಯಾಕಂದ್ರೆ 14 ಲಕ್ಷ ತಗೊಳ್ಳೋರು ಮನೆಗೆ ಬರುದಿಲ್ಲ, ಅದು ಗೊತ್ತು ನಿಮ್ಗೆ. BP ಶುಗರ್ ಎಲ್ಲ ಬಂದು ತಲೆ ಕೂದಲು ಉದುರೋಗಿರುತ್ತೆ. ನಮ್ಮ ತಲೆ ಕೂದಲು ಉದುರೋಗಿಲ್ಲ, BP ಶುಗರ್ ಇಲ್ಲ, ಸರಿ ಇದೆ. 33 ಏಜ್ ಅಲ್ಲಿ 0 ಇಂದ ಈ ರೀತಿ ಬರ್ಬೋದು. ಅಷ್ಟೇ ಅಲ್ಲ, ನನ್ನ ಟೀಮ್ ಅಲ್ಲಿ ಕಾರ್ ತಗೊಂಡಿರೋ ಸಂಖ್ಯೆ ಈಗ ಆಲ್ರೆಡಿ ಹೇಳಿದ್ದಾರೆ. ನಿನ್ನೆ 102ನೇ ಕಾರ್ ಲಾಂಚ್ ಆಗಿದೆ. ಕಾರ್ ಲಾಂಚಿಂಗ್ ಇದೆ, ಅಲ್ಲಿ 103ನೇ ಕಾರ್
ನೆಕ್ಸ್ಟ್ ನಮ್ಮ ಟಾರ್ಗೆಟ್ 2022 ಒಳಗಡೆ 500 ಕಾರ್ ನಾವು ರೀಚ್ ಮಾಡ್ತೀವಿ. 500 ಕಾರ್. ಎಷ್ಟು ಬಿಸ್ನೆಸ್ ಜಾಸ್ತಿ ಆಗ್ತಿದ್ಯಾ? ಸೇಲ್ಸ್ ಟ್ಯಾಕ್ಸ್ ಕಟ್ಟೋದು ಜಾಸ್ತಿ. ಈಗ ಇವ್ರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ, ಮೊದಲು ಟ್ಯಾಕ್ಸ್ ಅಂತ ಗೊತ್ತಿರಲಿಲ್ಲ, ನನಗೂ ಗೊತ್ತಿಲ್ಲ. ನನಗೆ 30% ಟ್ಯಾಕ್ಸ್ ಪೇ. ಸೊ ನನ್ನಿಂದ, ನಮ್ಮ ಹುಡುಗರಿಂದ ದೇಶಕ್ಕೆ ಹೆಲ್ಪ್ ಆಗ್ತಿದೆ. ಸೊ ಇವ್ರ ತಂದೆ ಸೈಕಲ್ ಅಲ್ಲಿ ಸೊಪ್ಪು ಮಾಡ್ತಿದ್ರು. ಸೈಕಲ್ ಅಲ್ಲಿ ಸೊಪ್ಪು ಮಾಡ್ತಿರೋ ವ್ಯಕ್ತಿ, ಅವರ ಮಗ ಇವ್ರು ITI ಮಾಡ್ಕೊಂಡು ಕೆಲಸ ಮಾಡ್ತಿದ್ರು, ಸಂಬಳ ತಗೊಂಡಿದ್ದು 7,000 ರೂಪಾಯಿ. ಇವತ್ತು 70,000 ಬಂದಿದ್ದಾರೆ. 10 ಪಟ್ಟು ಬೆಳೆದಕ್ಕೆ ಇವ್ರಿಗೆ 60 ಆಗಿತ್ತು, 60 ಆಗೋಕೆ. ಇವ್ರಿಗೆ 60 ಸಂಬಳ ಆಗಿ ಇವ್ರಿಗೆ 60 ಆಗ್ತಿದೆ. ಗ್ಯಾರಂಟಿನಾ? 1 ವರ್ಷಕ್ಕಂತೂ 2 ವರ್ಷಕ್ಕಂತೂ ಆಗ್ತಿರ್ಲಿಲ್ಲ. ಅದಕ್ಕೆ ಪ್ಲಾಟ್ಫಾರ್ಮ್ ಚೇಂಜ್ ಮಾಡಿದ್ರು, ಇಲ್ಲಿ 60,000 ಬಂತು. ಇದು ಆಶ್ಚರ್ಯ ಪಡುವಂತದಲ್ಲ. ಇನ್ನೊಂದು 5 ವರ್ಷ ಬಿಟ್ಕೊಂಡು ಬಂದು ನೋಡಿ ಇವ್ರು ಏನಾಗಿರ್ತಾರೆ. 2025ಗೆ ಗಿರೀಶು, ನಾಗರಾಜು, ಶಿವರಾಜ್ ಇವ್ರನ್ನೆಲ್ಲ ಭೇಟಿ ಮಾಡಿ. ಇವ್ರ ಬೆಂಜ್, ಆಡಿ, ಜಾಗ್ವಾರ್ ಮಿನಿಮಮ್ 5 to 10 lakh ಇನ್ಕಮ್ ಲಿಸ್ಟ್ ಅದವ್ರು ಇರ್ತಾರೆ. ಯಾಕೆಂದ್ರೆ 2021 ಈಗ ಶುರು ಆಗಿದೆ. ನಾನು 20 ಶುರು ಆಗುವಾಗ ನನ್ನ ಇನ್ಕಮ್ 5 ಲಕ್ಷ ಇತ್ತು. 20 ಶುರು ಆಗುವಾಗ ನನ್ನ 5 ಲಕ್ಷ ಇತ್ತು. ಈಗ 14 ಲಕ್ಷ ಬಂದಿನಿ. ಈಗ 14 ಲಕ್ಷ ಶುರು ಮಾಡಿದ್ದೇನೆ ಅಂದ್ರೆ ಈ ವರ್ಷದ ಎಂಡಲ್ಲಿ ನನ್ನ ಇನ್ಕಮ್ 30 ಲಕ್ಷ ಇರುತ್ತೆ. ಇಷ್ಟು ಸ್ಪೀಡ್ ಆಗಿ ಗ್ರೋತ್ ನೀವು ಯಾವ್ದಾದ್ರು ಬಿಸ್ನೆಸ್ ನೋಡಿದ್ರೆ ವಿದೌಟ್ ಬಂಡವಾಳ ನನ್ನ ಕರೀರಿ, ನಾನು ಬರ್ತೀನಿ, ನೆನ್ನೆ ಹೋಗೋಣ. ಇಲ್ವಾ? ಇವತ್ತು ಆಧಾರ್ ಕಾರ್ಡ್ ಅರ್ಥ ಆಯ್ತಾ? 100 ಜನಕ್ಕೆ ಕಾರ್ ಕೊಡ್ಸಿ, ಇಲ್ಲ ಕೊಡಿಸಿದವ್ರು ತೋರಿಸಿ, ಇಲ್ಲ ಇವತ್ತು ಆಧಾರ್ ಕಾರ್ಡ್ ಕೊಡಿ. ಏನಂತೀರಿ? 1 ಕೋಟಿ ಇನ್ಕಮ್ ಏನ್ ನೋಡ್ತಿದ್ರಿ ನೀವು? ಸೆಕೆಂಡ್ ವಾಲ್ ಅಲ್ಲಿ ಫಸ್ಟ್ ಇನ್ಕಮ್ ನೋಡ್ತಿದ್ರೆ ವ್ಯಕ್ತಿಗಳನ್ನ ಡಾಕ್ಟರ್ ಸುರೇಖಾ ಭಾರ್ಗವ್ ಅಂಡ್ ನಿಶಾಂತ್ ಭಾರ್ಗವ್. ಓಲೋ ಕಾರಲ್ಲಿ ಮಿಡಲ್ ಇದ್ದಾರೆ. ಅವ್ರಿಗೆ 25 ವರ್ಷಕ್ಕೆ 50 ಲಕ್ಷ ಇನ್ಕಮ್. ಯಾಕೆ ಗೊತ್ತಾ? ಅವ್ರು ಯೂಸ್ ಮಾಡ್ತಾರೆ. ನಮ್ದು ಐಡಿ ಹೇಳ್ತಾರೆ. ನಂತರ ನನ್ನ ಹತ್ರ ಒಂದು MC ನಂಬರ್ ಇದೆ, ಇವ್ರ ಹತ್ರ ಒಂದು MC ನಂಬರ್ ಇದೆ. ಅದೇ ತರ ಅವ್ರು ಯೂಸ್ ಮಾಡ್ತಿರೋ ಐಡಿ ಇದೆಯಲ್ಲ, ಅದು ಅವ್ರ ಅಜ್ಜಿ ಸ್ಟಾರ್ಟ್ ಮಾಡಿದ್ದು 1996. ಅಜ್ಜಿ ತಾತ ತೀರೋದು. ತಾತ ತೀರೋದ್ರಿಂದ ತಾತನ ಐಡಿ ಮೊಮ್ಮಗೆ ಯೂಸ್ ಮಾಡ್ತಿದ್ದಾರೆ. ಆ ಐಡಿ 1996 ಇಂದಾನೇ ಶುರು ಮಾಡಿರೋದ್ರಿಂದ 24 ವರ್ಷ ಆಗಿದ್ದರಿಂದ ಆ ಐಡಿಗೆ 50 ಲಕ್ಷ ಇನ್ಕಮ್ ಬರ್ತಿದೆ. ಅದು ಮೊಮ್ಮಗೆ ಯೂಸ್ ಮಾಡ್ತಿದ್ದಾರೆ. ಅಮೆರಿಕದಲ್ಲಿ ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿರೋರು ಎಲ್ಲ ಯಂಗ್ಸ್ಟಾರೇ. ಅದ್ಯಾರು ಅವ್ರ ಐಡಿ ಅಲ್ಲ, ಅವ್ರ ತಾತಂದ ಐಡಿ. 100 ವರ್ಷ ಆಯ್ತಲ್ಲ, 3 ತಲೆಮಾರಿ ಯೂಸ್ ಮಾಡ್ತಿದ್ದಾರೆ ಐಡಿನ. ಇನ್ನೊಂದು 15-20 ವರ್ಷ ಬಿಟ್ಕೊಂಡು ಬಂದು ನೋಡಿ, ನನ್ನ ಐಡಿಯಾ ನಾನಿರೋದು ನನ್ನ ಮಗ ಇರ್ತಾನೆ. ಈಗ 3 ವರ್ಷದ ಮಗ ಇದ್ದಾನೆ. ಇನ್ನೊಂದು ಮಿನಿಮಮ್ ಅಂದ್ರೆ ಒಂದು 18 years ಆಗ್ಬೇಕಂದ್ರೆ ಇನ್ನು 15 ವರ್ಷ ಕಾಯ್ಬೇಕು. 15 ವರ್ಷ ಬಿಟ್ಕೊಂಡು ಬಂದು ನೋಡಿ. GBD ಅಂತ ಕರೆದ್ರೆ ರಿಷಬ್ ದೇವಳಿಗೆ ಬರ್ತಾರೆ, ಗಣೇಶ್ ದೇವಳಿಗೆ ಬರ್ತಾರೆ. ಅರ್ಥ ಆಯ್ತಾ? ಸೊ ನಾವು 0 ಇಂದ ಶುರು ಮಾಡಿದ್ದು ಹೋಟೆಲ್ ವರ್ಕರ್ ಆಗಿ ಇಷ್ಟೆಲ್ಲ ಇವತ್ತು ಸಂಪಾದನೆ ಮಾಡ್ತಿದೀವಿ, ಇಷ್ಟು ಜನಕ್ಕೆ ಕೊಡಿಸ್ತಾ ಇದೀವಿ. ಇಲ್ಲಿಂದ ಶುರು ಅಷ್ಟೇ. ಮುಂದೆ ಏನಾಗುತ್ತೆ ಅಂತ ನಿಮಗ್ ಬಿಡಿ, ನನಗೆ ಗೊತ್ತಾಗ್ತಿದೆ ಏನಾಗುತ್ತೆ ಅಂತ. ಹೆಲಿಕಾಪ್ಟರ್ ಬಂದ್ರು ಬರ್ಬೋದು, ಫೆರಾರಿ ಬಂದ್ರು ಬರ್ಬೋದು, ಗಾಬರಿ ಆಗ್ಬೇಡಿ. ಯಾಕಂದ್ರೆ ಈಗ ಆಲ್ರೆಡಿ ಇಷ್ಟು ಚಿಕ್ಕ ಏಜ್ ಅಲ್ಲಿ ವಿದೌಟ್ ಬ್ಯಾಕ್ ಗ್ರೌಂಡ್ ಅಂತ ಮನೆ ಆಗಿದೆ. 10 ಫಾರಿನ್ ಕ್ವಾಲಿಫೈಡ್ ಆಗಿದ್ದೀನಿ. ಪ್ಲಸ್ ಜಾಗ್ವಾರ್ XE ಬಂದಾಗಿದೆ. ಜಾಗ್ವಾರ್ ಯೂಸ್ ಮಾಡಿ ಶುರು ಮಾಡಿ 2 years ಆಯ್ತು. ಅದನ್ನು 30,000 ಕಿಲೋಮೀಟರ್ ಹೊಡೆದು ಈಗ ಸರ್ವಿಸ್ ಕೊಟ್ಟಿದ್ದೀವಿ. ಸರ್ವಿಸ್ ಹೋಗಿದ್ದೀವಿ. ಈಗ ನೆಕ್ಸ್ಟ್ ಅಂತ ಬಂದಿದ್ದೀವಿ. ಈ ತರ ನನ್ನ ನೆಕ್ಸ್ಟ್ ನನ್ನ ಟೀಮ್ ಅಲ್ಲಿ ಬಹಳಷ್ಟು ಜನ ಕಾರ್ ತಗೊಳ್ಳೋರಿದ್ದಾರೆ. ಎಲ್ಲ ಪ್ರೀಮಿಯಂ ಕಾರ್ಗಳು ಇನ್ನ ಶಿವಮೊಗ್ಗದಲ್ಲಿ ಓಡಾಡ್ತವೆ. ಹಲೋ, ದೊಡ್ಡ ದೊಡ್ಡ ಕಾರ್ಗಳು ಇನ್ನ 5 ವರ್ಷದಲ್ಲಿ 2025 ನೋಡಿದ್ರೆ ಎಲ್ಲ ಹೋದ್ರು ಮೋದಿ ಕೇರ್ ಸ್ಟಿಕ್ಕರ್ ಇರುವ BMW, ಜಾಗ್ವಾರ್, ಆಡಿ, ಬೆಂಜ್, ರೇಂಜ್ ರೋವರ್ ಈ ತರ ಕಾರ್ಗಳು ಮೋದಿ ಸ್ಟಿಕ್ಕರ್ ಹಾಕೊಂಡು ಓಡಾಡ್ತವೆ. ಆ ದಿನಗಳು ಬರುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಬರ್ತಾ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಸುಮಾರು ಒಂದು 55 ಕಾರ್ಗಳು ಆಲ್ರೆಡಿ ಈಗ ಪ್ರೀಮಿಯಂ ಕ್ಲಾಸ್ ಕಾರ್ಗಳು ಬಂದಿದೆ, ಲಾಂಚ್ ಆಗಿದೆ ಲಾಸ್ಟ್ 3 years. ಕಳೆದ 3 ವರ್ಷದಲ್ಲಿ 60 ಕಾರ್ಗಳು ಬಂದಿದೆ. ಲಾಕ್ಡೌನ್ ನಲ್ಲಿ ಅವರು ರೇಂಜ್ ರೋವರ್ ತಗೊಂಡಿದ್ದಾರೆ, ಅವರು BMW ತಗೊಂಡಿದ್ದಾರೆ. ಸೊ ಈ ರೀತಿ ಬಿಸ್ನೆಸ್ ಇದು. ಸೊ ಹಾಗಾಗಿ ಇದು ಇವಾಗ ಏನ್ ಯಂಗ್ಸ್ಟರ್ಸ್ ಗಳಿದ್ದಾರೆ ಕೆಲವರು, ಬಹಳ ಲಕ್ಕಿ ನೀವಲ್ಲ, ಬಹಳ ಲಕ್ಕಿ. ಯಾಕಂದ್ರೆ ಇಷ್ಟು ಚಿಕ್ಕ ಏಜ್ ಅಲ್ಲಿ ಮೋದಿ ಕೇರ್ ಸಿಗುತ್ತಂದ್ರೆ ನೀವು ಮದುವೆ ಆಗುವಾಗಲ್ಲ ಹುಡುಗಿ ಮನೆಗೆ ಪ್ರೀಮಿಯಂ ಕಾರ್ಗಳು ಹೋಗ್ತೀರಿ.
ಬ್ಯಾಚುಲರ್. ಅವ್ರು ಹೇಳ್ತಿದ್ದು ಮದುವೆಗೆ ಅವ್ರು ಸ್ವಂತ ರೇಂಜ್ ರೋವರ್ ಕಾರಲ್ಲಿ ಚೌಟ್ರಿಗೆ ಬರ್ತಾರೆ. ಎಲ್ಲ ಸ್ಟೈಲ್ ಮೋದಿ ಕೇರ್ ಸ್ಟೈಲ್ ಇದೆ, ಮೋದಿ ಕೇರ್ ಲೈಫ್ ಸ್ಟೈಲ್. 3 ವರ್ಷ ಮಾಡಿರೋದು ಇವನ್ನೆಲ್ಲ. 3 ವರ್ಷದ ಹಿಂದೆ ಅವರು ಕಾಲೇಜ್ ಲೆಕ್ಚರ್. ನೆಕ್ಸ್ಟ್ ಮಂತ್ ಅಲ್ಲಿ ಇಲ್ಲೆಲ್ಲ ಪ್ರೋಗ್ರಾಮಿಗೆ ಬಂದ್ರೆ ಇದೇ ಜಾಗದಲ್ಲಿ ಒಂದು ಪಾರ್ಷೆ ನಿಂತಿರುತ್ತೆ. 1,10,00,000 ಪಾರ್ಷೆ ಕಾರ್ ಈಗ ಆಲ್ರೆಡಿ ಬುಕಿಂಗ್ ಆಗಿದೆ. ಗಾಡ್ ಫಾದರ್ ಸಮೀರ್ ಸರ್ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದು, ಅವ್ರಿಗೆ ಲಾಂಚ್ ಮಾಡಕ್ ಬರ್ತಿಲ್ಲ. ಶಿವಮೊಗ್ಗದಲ್ಲಿರೋ ನನ್ನ ಕ್ಲೋಸ್ ಫ್ರೆಂಡ್ ಸಂತೋಷ್ ಶೆಟ್ಟಿ ಅಂತ, ಬೇಸಿಕಲಿ ಅವರು ಬ್ಯಾಂಕ್ ಎಂಪ್ಲಾಯ್. ಸೊ ಈ ತರ ಎಷ್ಟೋ ವ್ಯಕ್ತಿಗಳ ಲೈಫ್ ಅನ್ನ ಚೇಂಜ್ ಮಾಡ್ತಿದೆ. ಮಿರಾಕಲ್ ಆಗುತ್ತೆ. ಮುಂದೆ 5 ವರ್ಷ ಬಿಟ್ಕೊಂಡು ಬಂದ್ರೆ ನಿಮ್ಗೆ ತಡ್ಕೊಳಕ್ ಆಗಲ್ಲ. ಹುಚ್ಚರಾಗ್ತೀರಿ, ತಲೆ ಕಟ್ಕೊಳ್ತೀರಿ, ಹಂಗೆ ಹಾಕೊಂತೀರಿ. ಕನ್ಫರ್ಮ್. ಯಾಕೆ ಅಂತಂದ್ರೆ ಇದೇ ಬಿಸ್ನೆಸ್ ಅನ್ನ 5 ವರ್ಷದಿಂದ ನೋಡಿದ್ದಲ್ಲ ನಾನು, ಸೀರಿಯಸ್ಲಿ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಕಳೆದ 5 ವರ್ಷಗಳಿಂದ ಕೆಲವರಿಗೆ ನಾನು ಹೇಳಿದ್ದೆ, ಅವ್ರು ಬಂದಿಲ್ಲ. ಈಗ ಅವ್ರು ನನ್ನ ಎದುರುಗಡೆ ಸಿಗುದೇ ಇಲ್ಲ. ಮುಖ ನೋಡೋಕೆ ಬೇಜಾರಾಗುತ್ತೆ, ಕ್ಷೇಮ ಆಗ್ಬಿಡುತ್ತೆ ಹೇಳಿದ್ನಲ್ಲ ಇವರು. ಸೊ ಈಗ ನೀವು ಆಧಾರ ಮಾಡ್ಕೊಳಕ್ ಹೋಗ್ಬೇಡಿ. ಈಗಲೇ ಸೀರಿಯಸ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹೆಲ್ಪ್ ಮಾಡಕ್ ನಾವಿದ್ದೀವಿ, ಸಪೋರ್ಟ್ ಮಾಡಕ್ ನಾವಿದ್ದೀವಿ. ನಿಮ್ಗೆ ಈ ಬಿಸ್ನೆಸ್ ಅಲ್ಲಿ ಬರೋದು ಮಾತ್ರ ನಿಮ್ಮ ಇಚ್ಛೆ. ಸ್ಟಾರ್ಟ್ ಅದಕ್ಕೆ ನೆಕ್ಸ್ಟ್ 9 ಹೆಜ್ಜೆ ನಾವಿಡ್ತೀವಿ. 1 ಹೆಜ್ಜೆ ನೀವು ಇಡಿ, ಅದು 9 ಹೆಜ್ಜೆ ನಾವಿಟ್ಟು ನಿಮ್ಮನ್ನ ಸಕ್ಸಸ್ ಕಡೆ ಕರ್ಕೊಂಡು ಹೋಗೋಕೆ ಇಲ್ಲಿ ಟೀಮ್ ಇದೆ, ಇಲ್ಲಿ ಟ್ರೈನಿಂಗ್ ಇದೆ. ಆಕ್ಚುಲಿ ಟ್ರೈನಿಂಗ್ ಸೆಂಟರ್, ಟ್ರೈನಿಂಗ್ ಇರುತ್ತೆ, ಆನ್ಲೈನ್ ಟ್ರೈನಿಂಗ್ ಇರುತ್ತೆ, ಡೈಲಿ ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಸೊ ಕ್ಲಾಸ್ ಅಟೆಂಡ್ ಮಾಡ್ತಾ ನೀವು ಬೆಳಿಬಹುದು. ಥ್ಯಾಂಕ್ ಯು. ಹೇಗಿತ್ತು ಕರೆಂಟ್? ಈ ಒಂದು ಕಿಡಿ. ನೆಕ್ಸ್ಟ್ ನೀವೆಲ್ಲರೂ ಹೋಗಿ ಕಾಡಿಗೆ ಚಾ ಬೇಕು. ಆ ರೀತಿ ನಮ್ಮ ಗುರುಗಳು ಮಾತಾಡೋದು ಇದೆಲ್ಲದೂ ಕೂಡ ನಿಜವಾಗ್ಲೂ ಒಂದು ಅದ್ಭುತ ಅಂತ ಕರೀಬಹುದು. ಈ ಕಡೆ ನೋಡಿ. ಇವತ್ತು ನೆಕ್ಸ್ಟ್ ಇದೇ ಹಾಲಿಗೆ ನೀವು ಬರ್ಬೇಕಾದ್ರೆ ಪೋಸ್ಟ್ ನೋಡ್ಕೊಂಡ್ ಬರ್ತೀರಾ ಅಂತ ಹೇಳಿದ್ರು. ಪೋಸ್ಟ್ ನಿಜವಾಗ್ಲೂ ದೊಡ್ಡ ಹಾಲಿವುಡ್ ಫಿಲಮ್ ಅಲ್ಲಿ ಯೂಸ್ ಮಾಡುವ ಇಂಗ್ಲಿಷ್ ಫಿಲಮ್ ಅಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಒಂದು ಇಲ್ಲ ಸ್ಪೋರ್ಟ್ಸ್. ಓಕೆ, ಮೋದಿಕರ ಮುಖಾಂತರ ಹಾಗಾದ್ರೆ ಈ ಒಂದು ಏನ್ ಮಾಡ್ಬೇಕು, ಹೇಗೆ ಅನ್ನುವ ಏನಾದ್ರು ಎಲ್ಲ ಕ್ಲಾರಿಟಿ ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಓಕೆ, ಯಾರೆಲ್ಲ ಕರೆದ್ರು ನಿಮ್ಮನ್ನ ದಯವಿಟ್ಟು ಅವ್ರ ಹತ್ರ ಕುತ್ಕೊಂಡು ಇನ್ನು ಸ್ವಲ್ಪ ಕ್ಲಾರಿಟಿ ತಗೊಂಡು ಹೋಗಿ. ಅಂಡ್ ಏನ್ ಡಾಕ್ಯುಮೆಂಟ್ ಬೇಕು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್. ಓಕೆ, ಅದನ್ನ ಯಾರೆಲ್ಲ ಕರೆದ್ರು ಅವರಿಗೆ ವಾಟ್ಸ್ಆಪ್ ಮಾಡಿ ಅಥವಾ ಜೆರಾಕ್ಸ್ ಕೊಡಿ. ಅಂಡ್ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅವ್ರನ್ನ ಭೇಟಿಯಾಗಿ ಹೋಗಿ. ಅಂಡ್ ಈ ಒಂದು ಪ್ರೋಗ್ರಾಮಿಗೆ ಓಕೆ ನಮ್ಮೆಲ್ಲರ ಗ್ರೇಟೆಸ್ಟ್ ಲೀಡರ್ಸ್ ಡೈರೆಕ್ಟರ್ ಅಂತ ಹೇಳಿದ್ರು GBD ತನಕ ಈ ಹಾಲಿಗೆ ಬಂದು ಮಾತಾಡ್ತಾರೆ. ಓಕೆ, ಪ್ರತಿಯೊಬ್ಬರು ಕೂಡ ಟೈಮ್ ಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಜೋರ್ಸಪಾಳೆ. ಅದೇ ರೀತಿ ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಟೈಮ್ ಅನ್ನ ಇಲ್ಲಿ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಓಕೆ ನಿಜವಾಗ್ಲೂ ನಿಮ್ಮೆಲ್ಲರೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು. ಜೋರ್ಸಪಾಳೆ ನಿಮಗೋಸ್ಕರ. ಓಕೆ, ಅಂಡ್ ಈ ಹಾಲ್ ಅನ್ನು ನಮಗೆ ಕೊಟ್ಟಿರುವ ಗಣೇಶ ದೇವರಿಗೆ ಪ್ರತಿಯೊಬ್ಬರು ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯಾರೆಲ್ಲ ನಿಮ್ಮನ್ನ ಕರೆದಿದ್ದಾರೆ ಅವ್ರನ್ನ ಭೇಟಿಯಾಗಿ. ಅಂಡ್ ನೆಕ್ಸ್ಟ್ ಈ ಮತ್ತೆ ಹಾಲಿಗೆ ಬರ್ತಾ ಓಕೆ ಇದು ಮತ್ತೆ ಯಾವ ರೀತಿ ಯಾವಾಗ ನಡೆಯುವಂತ ಪ್ರೋಗ್ರಾಮ್, ಇದೇ ತರ ನಡೆಯುವಂತ ಪ್ರೋಗ್ರಾಮ್. ಅಂಡ್ ಆ ಪ್ರೋಗ್ರಾಮಿಗೆ ಓಕೆ ನೀವು ಸ್ಟಾರ್ಟ್ ಮಾಡಿ, ನೀವು ಶಾಪ್ ಅನ್ನು ಚೇಂಜ್ ಮಾಡಿ, ಶಾಪ್ ಹೆಂಗೆ ಅಂತ ಇಲ್ಲಿ ಕರ್ಕೊಂಡ್ ಬನ್ನಿ. ಓಕೆ, ನಾವ್ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಥ್ಯಾಂಕ್ ಯು.